ಅತಿಯಾಗಿ ಎಮೋಷ್ನಲ್ ಆಗುವುದನ್ನು ಇವತ್ತಿಗೆ ನಿಲ್ಲಿಸ್ಬಿಡು. ನಿನ್ನ ಜೀವನವನ್ನು ಬದಲಾಯಿಸುವಂತಹ ಕಠಿಣ ಸತ್ಯಗಳನ್ನು ನಾನು ನಿನಗೆ ಇವತ್ತು ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ನೋಯಿಸಿದವರು ಯಾರೋ ಹೊರಗಿನ ಶತ್ರುಗಳಲ್ಲ, ನೀವು ಅತಿಯಾಗಿ ನಂಬಿದವರೇ. ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟವರು ಬಹಳ ಕಡಿಮೆ, ಆದರೆ ನಿಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡವರೇ ಹೆಚ್ಚು. ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಿಮ್ಮ ಹೃದಯವನ್ನು ಎಷ್ಟು ಬಾರಿ ಅವರು ಒಡೆದಿದ್ದಾರೆ? ಎಷ್ಟು ಬಾರಿ ನೀವು ಇದು ಕೊನೆ ಸಲ ಅಂತ ಅಂದ್ಕೊಂಡಿದ್ದೀರಾ, ಆದರೂ ಮತ್ತೆ ಅದೇ ತಪ್ಪನ್ನು ಮಾಡಿದ್ದೀರಿ? ಯಾಕಂದರೆ ನೀವು ತುಂಬ ಒಳ್ಳೆಯವರಲ್ವಾ? ನೀವು ಅತಿಯಾದ ಎಮೋಷ್ನಲ್ ಆಗಿರೋದು ತಪ್ಪಲ್ಲ. ಭಾವನೆಗಳು ಮನುಷ್ಯನ ಶಕ್ತಿ, ಆದರೆ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸಲು ಆರಂಭಿಸಿದಾಗ ಅವು ನಿಮ್ಮ ದೊಡ್ಡ ದುರ್ಬಲತೆಯಾಗುತ್ತವೆ. ನೀವು ಎಲ್ಲರನ್ನ ಖುಷಿಪಡಿಸೋದಕ್ಕೆ ಓಡ್ತಾ ಇರ್ತೀರಿ, ಆದರೆ ಕೊನೆಯಲ್ಲಿ ನಿಮ್ಮ ಸಂತೋಷವನ್ನೇ ನೀವು ಕಳೆದುಕೊಳ್ತೀರಿ. 7 signs you are too emotional. ಎಲ್ಲರ ಮಾತನ್ನು ಮನಸ್ಸಿಗೆ ಬೇಗ ತೆಗೆದುಕೊಂಡು ಬಿಡ್ತೀರಿ. ಬೇಡ ಅಂತ ಹೇಳೋದಕ್ಕೆ ನಿಮಗೆ ಆಗೋದೇ ಇಲ್ಲ. ಎಲ್ಲದಕ್ಕೂ ನೀವು ಎಸ್ ಅಂತಾನೆ ಹೇಳ್ತೀರಿ. ಜನರು ಬಿಟ್ಟು ಹೋಗ್ತಾರೆ ಅನ್ನೋ ಭಯ ನಿಮಗೆ ಯಾವಾಗೂ ಕಾಡ್ತಾ ಇರುತ್ತೆ. ಪ್ರತಿಯೊಬ್ಬರ ಅಪ್ರೂವಲ್ ನಿಮಗೆ ಬೇಕು ಅಂತ ಯಾವಾಗೂ ಅನಿಸುತ್ತೆ. ಹಳೆಯ ನೋವನ್ನು ಮರೆತೆ ಮತ್ತೆ ನೀವು ನೆನಪಿಸ್ಕೊಳ್ತೀರಿ. ಸಣ್ಣ ವಿಷಯಕ್ಕೂ ಅತಿಯಾಗಿ ನೀವು ರಿಯಾಕ್ಟ್ ಮಾಡ್ತೀರಿ. ನಿಮ್ಮ ಮೌಲ್ಯವನ್ನು ಇತರರ ವರ್ತನೆಯಿಂದ ಅಳೆಯುತ್ತೀರಿ. ಈಗ ಒಂದು ಸಣ್ಣದಾದ ರಿಯಾಲಿಟಿ ಚೆಕ್ ಮಾಡೋಣ. ಜಗತ್ತು ನಿಮ್ಮ ಭಾವನೆಗಳ ಮೇಲೆ ನಡೆಯೋದಿಲ್ಲ, ಅದು ನಿಮ್ಮ ಮೌಲ್ಯ, ನಿಮ್ಮ ಕೆಲಸ ಮತ್ತು ನಿಮ್ಮ ಫಲಿತಾಂಶಗಳ ಮೇಲೆ ಯಾವತ್ತಿಗೂ ನಡೆಯುತ್ತದೆ. ನೀವು ಅಳುತ್ತಿರಬೇಕಾದ್ರೂ ಸಮಯ ಯಾವಾಗೂ ಮುಂದೆ ಹೋಗ್ತಾನೆ ಇರುತ್ತೆ. ನೀವು ನೋವಿನಲ್ಲಿದ್ದರೂ ಕೂಡ ಅವಕಾಶಗಳು ಯಾರನ್ನು ಕಾಯೋದಿಲ್ಲ. ನಿಮಗೆ ಕಷ್ಟದ ಸಮಯದಲ್ಲಿ ಸಮಯ ಯಾವತ್ತಾದರೂ ನಿಂತಿದೆಯಾ? ಅದು ಓಡ್ತಾನೆ ಇರುತ್ತೆ. ಸೊ ನೀನು ಆ ಕಷ್ಟದ ಸಮಯದಿಂದ ಎದ್ದು ಆ ಸಮಯದೊಂದಿಗೆ ಓಡೋದನ್ನು ಕಲಿಬೇಕು. ನಿಮ್ಮ ಅತಿಯಾದ ಒಳ್ಳೆಯತನಕ್ಕೆ ಒಂದು ಮಿತಿ ಇರಬೇಕು. ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಒಳ್ಳೆಯತನವನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಯಾರು ಬೇಕಾದರೂ ನಿಮಗೆ ಕರೆ ಮಾಡಿದರೆ ಓಡಿ ಹೋಗೋದು, ನಿಮ್ಮ ಸಮಯವನ್ನು ಎಲ್ಲರಿಗೂ ಕೊಡೋದು, ಯಾರು ಕೇಳದಿದ್ದರೂ ಕೂಡ ಅವರಿಗೆ ಹೆಲ್ಪ್ ಮಾಡೋದು, ಇವೆಲ್ಲ ಒಳ್ಳೆಯ ಗುಣಗಳೇ. ಆದರೆ ಅದಕ್ಕೆ ಒಂದಿಷ್ಟು ಬೌಂಡ್ರೀಸ್ ಇರುತ್ತೆ. ಆ ಬೌಂಡ್ರೀಸ್ ಇಲ್ಲದಿದ್ದರೆ ಜನರು ಅದನ್ನೇ ನಿಮ್ಮ ವಿರುದ್ಧ ಬಳಸ್ಕೊಳ್ತಾರೆ. ಅದನ್ನೇ ಅವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡಬೇಡಿ. ಯಾರು ನಿಮ್ಮಲ್ಲಿ ಏನನ್ನು ಹುಡುಕ್ತಿದ್ದಾರೆ ಅಥವಾ ಏನನ್ನು ಬಯಸ್ತಿದ್ದಾರೆ ಅಂದಾಗ ನೀವು ಅದಕ್ಕೆ ಈಸಿಯಾಗಿ ಉತ್ತರ ಕೊಡಬೇಡಿ. ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಆಗಿ. ನಿಮ್ಮ ಪ್ರತಿಯೊಂದು ಉತ್ತರನೂ ಅವರಿಗೆ ಇನ್ನಷ್ಟು ಪ್ರಶ್ನೆಗಳನ್ನು ನಿಮ್ಮ ಬಳಿ ಕೇಳೋದಕ್ಕೆ ಆಸಕ್ತಿಯನ್ನು ಮೂಡಿಸುತ್ತೆ. ನಾನೀಗ ಇಲ್ಲಿ ಹೇಳ್ತಾ ಇರೋದು ಯಾವ ರೀತಿಯ ಪ್ರಶ್ನೆ ಅಂತ ನಿಮಗೆಲ್ಲ ಅರ್ಥ ಆಗಿರ್ಬೋದು. ನಿಮಗೆ ಟೈಮ್ ಇದೆ ಅಥವಾ ನಿಮ್ಮ ಹತ್ರ ಹಣ ಇದೆ ಅಂದ ತಕ್ಷಣ ಎಲ್ಲರೂ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಬಯಸ್ತಾರೆ. ಸೊ ನೀವು ಆದಷ್ಟು ಲಿಮಿಟೆಡ್ ಆಗಿ ಇರೋದನ್ನು ಕಲ್ತ್ಕೊಳ್ಳಿ. ಎಲ್ಲರಿಗೂ ನಿಮ್ಮ ಜೀವನದ ಬಗ್ಗೆ ಹೇಳ್ಕೊಂಡು ಬರಬೇಡಿ. ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಗುರಿಗೆ ಮೊದಲನೇ ಆದ್ಯತೆಯನ್ನು ನೀಡಿ. ಭಾವನೆಯಿಂದಲ್ಲ, ಯೋಚನೆಯಿಂದ ನಿರ್ಧಾರವನ್ನು ಮಾಡಿ. ಭಾವನೆಗೆ ಒಳಗಾಗಿ ಎಲ್ಲರನ್ನೂ ನಮ್ಮವರು ಎಂದುಕೊಂಡು ಎಲ್ಲರಿಗೂ ಸಹಾಯ ಮಾಡೋದು ಅಥವಾ ಎಲ್ಲರಿಗೂ ಅವರು ಕೇಳಿದ್ದನ್ನೆಲ್ಲ ಮಾಡ್ಕೊತ ಕೂತ್ರೆ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಬರುತ್ತೆ. ನಮ್ಮ ಗುರಿಯನ್ನು ನಾವು ತಲುಪೋದಕ್ಕೆ ಇನ್ನಷ್ಟು ಸಮಯ ಹೆಚ್ಚಿಗೆ ತಗೊಳ್ತಾ ಬರುತ್ತೆ. ಸಪೋಸ್ ನಾವೇನಾದರೂ ಸಾಧನೆ ಮಾಡಿಲ್ಲ ಅಂದರೂ ಕೂಡ ಅದೇ ಜನ ನಮಗೆ ಹಿಂತಿರುಗಿಸಿ ಇವನು ನಮಗೆ ಸಹಾಯ ಮಾಡ್ತಿದ್ದ, ಸೊ ಅವನ ಟೈಮೆಲ್ಲ ಇಲ್ಲಿ ವೇಸ್ಟ್ ಆಗೋಯ್ತು ಅಂತ ಯಾರೂ ಹೇಳೋದಿಲ್ಲ.
ಬದಲಿಗೆ ಇವನು ಸುಮ್ಮನೆ ಸಮಯ ವ್ಯರ್ಥ ಮಾಡ್ದ, ಎಲ್ರಿಗೂ ಇವನ ಸಮಯವನ್ನು ಕೊಡ್ತಾ ಬಂದ, ಇವನು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲೇ ಇಲ್ಲ, ಇದೇ ರೀತಿ ತನ್ನ ಜೀವನವನ್ನು ಸವಸೆ ಬಿಟ್ಟ ಅಂತ ಎಲ್ಲರೂ ನಿಮ್ಮನ್ನು ಆಡ್ಕೊಂಡು ನಗ್ತಾರೆ. ಸ್ಟ್ರಾಂಗ್ ಪೀಪಲ್ ಡೋಂಟ್ ರಿಯಾಕ್ಟ್ ಟು ಎವ್ರಿಥಿಂಗ್, ದೇ ರೆಸ್ಪಾಂಡ್ ಓನ್ಲಿ ಇಟ್ ಮ್ಯಾಟರ್ಸ್. ಸ್ಟ್ರಾಂಗ್ ಪೀಪಲ್ ಡೋಂಟ್ ರಿಯಾಕ್ಟ್ ಟು ಎವ್ರಿಥಿಂಗ್, ದೇ ರೆಸ್ಪಾಂಡ್ ಓನ್ಲಿ ಇಟ್ ಮ್ಯಾಟರ್ಸ್. ಒಂದು ಸಿಂಹ ಕಾಡಿನಲ್ಲಿ ನಡೀತಾ ಇರುತ್ತೆ. ದಾರಿಲಿ ಕೆಲವೊಂದಿಷ್ಟು ನಾಯಿಗಳು ಬೊಗಳ್ತಾ ಇರ್ತವೆ. ಸಿಂಹಕ್ಕೆ ಶಕ್ತಿ ಇರಲಿಲ್ವಾ? ಇತ್ತು. ಆದರೆ ಅದು ಪ್ರತಿಯೊಂದು ನಾಯಿಯ ಜೊತೆಗೆ ಹೋರಾಡಲಿಲ್ಲ. ಯಾಕಂದರೆ ಸಿಂಹಕ್ಕೆ ಗೊತ್ತು, ಪ್ರತಿ ಶಬ್ದಕ್ಕೂ ಪ್ರತಿಕ್ರಿಯೆ ನೀಡಿದರೆ ತನ್ನ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದರಿಂದ ಪಾಠ ಏನು ಕಲಿಬೋದು ಅಂದರೆ, ನಿಮ್ಮ ಜೀವನದಲ್ಲೂ ಪ್ರತಿಯೊಬ್ಬರ ಮಾತಿಗೆ ನೀವು ಉತ್ತರ ಕೊಡಬೇಕಾಗಿಲ್ಲ. ಡೈಲಿ ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡ್ತಾ ಬನ್ನಿ. ಬೆಳಗ್ಗೆ 30 ನಿಮಿಷಗಳ ಕಾಲ ಫೋನನ್ನು ನೋಡಬೇಡ. ನೀನು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋ ಅಭ್ಯಾಸ ನಿಮಗೆ ಇದ್ದರೆ ಅದನ್ನು ಇವತ್ತೇ ಚೇಂಜ್ ಮಾಡಿಕೊಡಿ. ಬೆಳಗಿನ ಮೊದಲನೇ 30 ನಿಮಿಷ ಫೋನನ್ನು ಯಾವುದೇ ಕಾರಣಕ್ಕೂ ಮುಟ್ಬೇಡಿ. ದಿನಕ್ಕೆ 20 ನಿಮಿಷಗಳ ಕಾಲ ಒಂದು ಒಳ್ಳೆಯ ಪುಸ್ತಕವನ್ನು ಅಥವಾ ನ್ಯೂಸ್ ಪೇಪರನ್ನು ಓದೋದನ್ನು ರೂಢಿ ಮಾಡಿಕೊಳ್ಳಿ. ಎಕ್ಸಸೈಸ್ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಗುರಿ ಏನು ಅನ್ನೋದನ್ನು ಪ್ರತಿದಿನ ಒಂದು ಡೈರಿಯೊಳಗೆ ನೋಟ್ ಮಾಡಿ. ಅನಗತ್ಯ ಜನರಿಂದ ದೂರ ಇರುವುದನ್ನು ಕಲೀರಿ. ಇಂದಿನಿಂದ ಒಂದು ನಿರ್ಧಾರ ಮಾಡಿಕೊಳ್ಳಿ, ನನ್ನ ಕಣ್ಣೀರು ನನ್ನ ದೌರ್ಬಲ್ಯ ಆಗುವುದಿಲ್ಲ, ನನ್ನ ಒಳ್ಳೆಯತನ ನನ್ನನ್ನು ಮೋಸಗೊಳಿಸೋದಿಲ್ಲ, ನನ್ನ ಮೌನವೇ ನನ್ನ ಶಕ್ತಿ, ನನ್ನ ಸಮಯವೇ ನನ್ನ ಸಂಪತ್ತು, ನನ್ನ ಗುರಿಯೇ ನನ್ನ ಆದ್ಯತೆ. ಇತರರು ನನ್ನ ಬಗ್ಗೆ ಏನು ಚಿಂತಿಸ್ತಾರೆ ಅಥವಾ ಏನು ಯೋಚಿಸ್ತಾರೆ ಅನ್ನೋದಕ್ಕಿಂತ ನಾನು ನನ್ನ ಜೀವನನ ಹೇಗೆ ಕಟ್ಕೊಳ್ತೀನಿ ಅನ್ನೋದೇ ಮುಖ್ಯ. ಗಮನದಲ್ಲಿಟ್ಕೊಳ್ಳಿ, ಭಾವನೆಗಳನ್ನು ಹೊಂದಿರುವುದು ಶಕ್ತಿ, ಆದರೆ ಭಾವನೆಗಳ ಗುಲಾಮರಾಗಿರುವುದು ಒಂದು ದೊಡ್ಡ ದುರ್ಬಲತೆ. ಇಂದಿನಿಂದ ನೀವು ಬದಲಾಗಬೇಕು, ಜಗತ್ತಿಗಾಗಿ ಅಲ್ಲ, ನಿಮ್ಮ ಸ್ವಂತ ಕನಸುಗಳಿಗಾಗಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಆ ದಿನ ನಾನು ನನ್ನ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಕಲಿತೆ, ಅದೇ ನನ್ನ ಜೀವನ ಬದಲಿಸಿದ ದಿನ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತೀರಾ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಿದರೆ ಯಾರೂ ನಿಮ್ಮ ಜೀವನವನ್ನು ನಿಯಂತ್ರಿಸಲಾರರು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾಡುವಂತಹ ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮನ್ನು ಯಾರು ಗೌರವಿಸೋದಿಲ್ವೋ ಅವರಿಗೆ ನಾವು ಹೆಚ್ಚು ಸಮಯವನ್ನು ಕೊಡ್ತೀವಿ. ನಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ನಮ್ಮ ಮನಸ್ಸನ್ನು ಯಾವಾಗಲೂ ತೆರೆದಿಡ್ತೀವಿ ಮತ್ತು ನಮ್ಮನ್ನು ಮೌಲ್ಯ ಎಂದುಕೊಳ್ಳದವರಿಗೆ ನಮ್ಮ ಕನಸುಗಳನ್ನು ಬಿಟ್ಟು ಬಿಡ್ತೀವಿ. ನಿಮ್ಮ ಹೃದಯ ಒಂದು ದೇವಸ್ಥಾನ ಇದ್ದಂತೆ. ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಆದರೆ ಗರ್ಭಗುಡಿಗೆ ಎಲ್ರಿಗೂ ಪ್ರವೇಶ ಇರೋದಿಲ್ಲ. ಹಾಗೇನೆ ನಿಮ್ಮ ಜೀವನಕ್ಕೂ ಗಡಿಗಳು ಇರಬೇಕು. ಯಾರು ನಿಜವಾಗಿಯೂ ನಿಮ್ಮನ್ನು ಗೌರವಿಸ್ತಾರೋ ಅವರಿಗಷ್ಟೇ ನಿಮ್ಮ ಮನಸ್ಸಿನ ಬಾಗಿಲನ್ನು ತೆರೀರಿ. ಎಲ್ಲರನ್ನ ಸಂತೋಷಪಡಿಸೋದಕ್ಕೆ ನೀವು ಹೋಗಬೇಡಿ. ಕೊನೆಗೆ ತನ್ನನ್ನೇ ತಾನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯೂ ಕೂಡ ಬರುತ್ತೆ. ಕೆಲವೊಮ್ಮೆ ಮೌನವೇ ಅತ್ಯಂತ ಬಲವಾದ ಉತ್ತರ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡಬೇಡಿ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವರನ್ನು ಮನವೊಲಿಸೋದಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವು ಎಷ್ಟು ವಿವರಣೆ ಕೊಟ್ಟರೂ ಕೂಡ ಅರ್ಥ ಮಾಡಿಕೊಳ್ಳಲು ಇಷ್ಟ ಇಲ್ಲದವರು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಆದ್ದರಿಂದ ಕೆಲವೊಮ್ಮೆ ಮೌನವಾಗಿರೋದೇ ಜಾಣತನ. ಮಾತಿನಿಂದ ಗೆಲ್ಲುವುದಕ್ಕಿಂತ ಫಲಿತಾಂಶದಿಂದ ಗೆಲ್ಲುವುದು ದೊಡ್ಡ ಗೆಲುವು. 1,000 ರೂಪಾಯಿ ನೋಟನ್ನು ಮಡಿಚಿದ್ರೂ ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ. ಅದನ್ನು ನೆಲಕ್ಕೆ ಬಿಸಾಡಿದ್ರೂ ಕೂಡ ಅದರ ಬೆಲೆ ಅದೇ ಇರುತ್ತೆ. ಹಾಗಾದರೆ ಕೆಲವರು ನಿಮ್ಮನ್ನು ಕಡೆಗಣಿಸಿದ್ದಾರೆ ಎಂದು ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನೀವು ಸೋತಿದ್ದೀರಾ ಎಂದು ಅರ್ಥ ಅಲ್ಲ. ನಿಮ್ಮ ಬೆಲೆ ಇತರರ ಅಭಿಪ್ರಾಯದಿಂದ ನಿರ್ಧಾರವಾಗುವುದಿಲ್ಲ. ಅದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಶ್ರಮ ಮತ್ತು ನಿಮ್ಮ ಮೌಲ್ಯಗಳಿಂದ ನಿರ್ಧಾರವಾಗುತ್ತದೆ.
ಎಲ್ಲರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ. ಎಲ್ರಿಗೂ ಸಹಾಯ ಮಾಡುವುದು ನಿಮ್ಮ ಜವಾಬ್ದಾರಿಯಲ್ಲ. ಸಮಯವೇ ನಿಮ್ಮ ದೊಡ್ಡ ಸಂಪತ್ತು. ಇಲ್ಲ ಅಂತ ಹೇಳೋದು ತಪ್ಪಲ್ಲ. ಗೌರವವನ್ನು ಕೇಳಿ ಪಡೆಯುವುದಲ್ಲ, ಅದನ್ನು ಗಳಿಸಬೇಕು. ಮೊದಲು ನಿಮ್ಮನ್ನು ನೀವು ಗೌರವಿಸಿದಾಗ ಬೇರೆಯವರು ಕೂಡ ನಿಮ್ಮನ್ನು ಗೌರವಿಸ್ತಾರೆ. ನಿಮ್ಮ ಗುರಿ ನಿಮ್ಮ ಭಾವನೆಗಳಿಗಿಂತ ದೊಡ್ಡದಾಗಿರಬೇಕು. ಕೆಲವೊಮ್ಮೆ ದೂರ ಹೋಗೋದು ಸೋಲು ಅಲ್ಲ, ಅದು ಜಾಣತನ. ನಿಮ್ಮ ಜೀವನವನ್ನು ಬದಲಾಯಿಸುವ ಜವಾಬ್ದಾರಿ ನಿಮ್ಮದೇ. ಇಂದು ಒಂದು ನಿರ್ಧಾರ ಮಾಡಿ, ಇನ್ನು ಮುಂದೆ ನಾನು ಪ್ರತಿಯೊಂದು ಮಾತಿಗೆ ನೋವು ಪಟ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರನ್ನ ಖುಷಿಪಡಿಸೋದಕ್ಕೆ ಅವರ ಹಿಂದೆ ಓಡೋದಿಲ್ಲ. ನನ್ನ ಕನಸುಗಳಿಗಾಗಿ ನಾನು ಬದುಕ್ತೇನೆ. ನನ್ನ ಸಮಯವನ್ನು ಗೌರವಿಸ್ತೇನೆ. ನನ್ನ ಮನಸ್ಸನ್ನು ಬಲಪಡಿಸಿಕೊಳ್ಳುತ್ತೇನೆ. ನಾನು ಬದಲಾಗುತ್ತಿದ್ದೇನೆ, ಯಾಕಂದರೆ ನನ್ನ ಜೀವನ ಅಮೂಲ್ಯವಾದದ್ದು. ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಹೃದಯ ಮೃದು ಇರಬಹುದು, ಆದರೆ ನಿಮ್ಮ ಮನಸ್ಸು ದೃಢವಾಗಿರಬೇಕು. ಭಾವನೆಗಳನ್ನು ನಿಯಂತ್ರಿಸುವವನು ಪರಿಸ್ಥಿತಿಗಳ ದಾಸನಾಗಿರುವುದಿಲ್ಲ, ತನ್ನ ಜೀವನದ ನಾಯಕನಾಗುತ್ತಾನೆ. ಇಂದಿನಿಂದ ನಿಮ್ಮ ಹೊಸ ಜೀವನ ಆರಂಭವಾಗಲಿ. ಜಗತ್ತು ನಿಮ್ಮ ಕಣ್ಣೀರನ್ನು ನೆನಪಿಡೋದಲ್ಲ, ಆದರೆ ನಿಮ್ಮ ಸಾಧನೆಯನ್ನು ಎಂದಿಗೂ ಮರೆಯೋದಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿಂದ ಅತಿಯಾಗಿ ಎಮೋಷ್ನಲ್ ಆಗೋದನ್ನು ನಿಲ್ಲಿಸ್ಬಿಡಿ. ಇವತ್ತಿಂದ ನೀವು ದೃಢ ಮನಸ್ಸು ಮಾಡಿ, ನಾಳೆಯಿಂದ ನಾನು ಹೊಸ ವ್ಯಕ್ತಿಯಾಗಿ ಎದ್ದೇಳ್ತೀನಿ. ಇದೇ ರೀತಿಯಾದಂತಹ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಐಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಮೋಷ್ನಲ್ ಫೆಲೋಸ್ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಧನ್ಯವಾದ.